ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ನನಗೊಂದು ಮೇಕಪ್ ಇತ್ತು, ಹಾಗಾಗಿ ನಾನು ಇವತ್ತು KRಪುರಂ ಕಡೆ ಹೊರಟಿದ್ದೀನಿ. ಗೃಹ ಪ್ರವೇಶ ಇತ್ತು, ಹಾಗಾಗಿ ರೆಡಿ ಮಾಡಲಿಕ್ಕಿತ್ತು. ನಾವು ಸ್ವಲ್ಪ ಬೇಗನೆ ಬಂದ್ವಿ, 2 o'clock ಬರಲಿಕ್ಕೆ ಹೇಳಿದರು. ಬೇಗನೆ ಬಂದ್ವಿ, ಅವ್ರು ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಮನೆಯೆಲ್ಲ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಬಟ್ ಮನೆ ಸಕ್ಕದಾಗಿ ಕಟ್ಟಿದ್ದಾರೆ, ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬ ಚೆನ್ನಾಗಿದೆ. ಬಟ್ ನಾವು ಬೇಗ ಹೋಗಿರೋದ್ರಿಂದ ಇನ್ನೂ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ. ಅವಾಗಿನ್ನೂ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಅಂತೆ, ಬಟ್ ಸಕ್ಕದಾಗಿದೆ. ಎಲ್ಲ ರೂಮಲ್ಲೂ ಒಂದೊಂದು TV ಇದೆ, ಮತ್ತು ಇಂಟೀರಿಯರ್ ಎಲ್ಲ ಸಕ್ಕದಾಗಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಮನೆ ನೋಡಲಿಕ್ಕೆ ಖುಷಿ ಆಯಿತು. ಇದು ಬಂದು ಹೋಮ್ ಥಿಯೇಟರ್. ಇವಾಗೆಲ್ಲ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಮನೆಯಲ್ಲೇ ಹೋಮ್ ಥಿಯೇಟ್ರ್ ಮಾಡೋದು. ಮನೆಯೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಅಷ್ಟರೊಳಗಡೆ ಅವರು ಸ್ಯಾರಿ ರೆಡಿ ಮಾಡಲಿಕ್ಕೆ ಕೊಟ್ಟರು. ನಾನು ಫಸ್ಟು ಪಲ್ಲು ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇಲ್ಲಿ ಫೋಟೋ ಫೇಸ್ ತುಂಬ ಚೆನ್ನಾಗಿತ್ತು, ಹಾಗಾಗಿ ಫೋಟೋಸ್ ತೊಗೊಳ್ತಾ ಇದ್ವಿ ನನ್ನ ಮಗಳು. ಅಷ್ಟರೊಳಗಡೆ ಅವ್ರು ಬಂದರು. ಅವ್ರಿಗೆ ನಾನು ಸ್ಯಾರಿ ವೇರ್ ಮಾಡಿಬಿಟ್ಟು ಮೆಸ್ಸಿ ಹೇರ್ ಸ್ಟೈಲ್ ಕೇಳಿದ್ರು, ಹಾಗಾಗಿ ಮೆಸ್ಸಿ ಹೇರ್ ಸ್ಟೈಲ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಮೇಕಪ್ ವಿಡಿಯೋ ಹಾಕಿಲ್ಲ, ಯಾಕಂದರೆ ಅವ್ರಿಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ. ಅವ್ರದ್ದು ಮೇಕಪ್ ಎಲ್ಲ ಮುಗೀತು. ಮೇಕಪ್ ಮುಗ್ದಾದ್ಮೇಲೆ ನಾನೊಂದು ಅಷ್ಟೊತ್ತು ಸುಮ್ಮನೆ ಕೂತ್ಕೊಂಡಿದ್ದೆ. ನನ್ನ ಮಗಳು ಬಂದು ಡೆಕೋರೇಷನ್ ನಡೀತಾಯಿತ್ತು, ತುಂಬ ಡೆಕೋರೇಷನ್ ಮಾಡ್ತಾಯಿದ್ರು. ಹಾಗಾಗಿ ಆ ಡೆಕೋರೇಷನ್ದೆಲ್ಲ ವಿಡಿಯೋ ಮಾಡ್ತಾಯಿದ್ದಾಳೆ ಅವಳು. ಮನೆ ನೋಡಲಿಕ್ಕೆ ತುಂಬ ಡಿಫ್ರೆಂಟಾಗಿ ಕಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಈ ಮನೆ ಬಂದು ಡೂಪ್ಲೆಕ್ಸ್, ಗ್ರೌಂಡು ಫಸ್ಟು ಸೆಕೆಂಡ ಇದೆ. ಇದು ಬಂದು ಸೆಕೆಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ ನೋಡಿ. ಎಲ್ಲ ರೂಮ್ಗಳಿಗೂ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಡೆಕೋರೇಷನ್ಸು, ತುಂಬ ಚೆನ್ನಾಗಿದೆ ಇಂಟೀರಿಯರ್ ಡಿಸೈನು. ಎಲ್ಲ ರೂಮಲ್ಲೂ ಸಪ್ರೇಟ್ TVಗಳು ಎಲ್ಲ ಇದೆ. ಹೋಮ್ ಥಿಯೇಟರ್ ಕೂಡ ಇಲ್ಲೇ ಸೆಕೆಂಡ್ ಫ್ಲೋರಲ್ಲೇ ಇದೆ ನೋಡಿ. ಇಲ್ಲಿ ಮಕ್ಕಳೆಲ್ಲ ಬಂದು ಥಿಯೇಟರಲ್ಲಿ ಮೂವಿ ನೋಡ್ತಾ ಕೂತ್ಕೊಂಡಿದ್ದಾರೆ. ಇದು ಬಂದು ಟೆರೆಸ್ ಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ, ಫುಲ್ ಗ್ರೀನ್ ನೆಟ್ ಹಾಕಿಬಿಟ್ಟು ಇದು ಮಾಡಿದ್ದಾರೆ. ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಜಾಗ ಇದೆ, ಮತ್ತು ಇಲ್ಲೇ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಇದೆ, ಮತ್ತು ಜಿಮ್ ಕೂಡ ಇಲ್ಲೇ ಇದೆ. ಜಿಮ್ ಎಲ್ಲ ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದಾರೆ. ಇದು ಫುಲ್ ಗ್ರೀನ್ ನೆಟ್ ಆಗಿರೋದ್ರಿಂದ ಸಕ್ಕದಾಗಿ. ಅಲ್ಲಿಂದ ಮುಗಿಸ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಬಂದು ಗ್ರೌಂಡ್ ಫ್ಲೋರಲ್ಲಿ ಸತ್ಯನಾರಾಯಣ ಪೂಜೆಗಂತ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಆ ಡೆಕೋರೇಷನ್ ನೋಡ್ತಾ ಇದ್ರೆ ಹಾಗೆ ನೋಡಬೇಕು ಅನ್ನೋ ಥರ ಇದೆ. ವೆಂಕಟೇಶ್ವರನ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಇದೆ. ಆ್ಯಕ್ಚುಲಿ ನನಗೆ ಬೆಳಗ್ಗೆನೂ ಮೇಕಪ್ ಇತ್ತು ಅವ್ರದ್ದೇನೆ, ಹಾಗಾಗಿ ನಾನು ನೈಟಲ್ಲೇ ಸ್ಟೇ ಆಗಿದೆ. ನನ್ನ ಫ್ರೆಂಡ್ ಮನೆಗೆ ಸ್ಟೇ ಆಗಿಬಿಟ್ಟು ನಿಯರೆಸ್ಟ್ ಇದ್ದೆ ಅವ್ರ ಮನೆಗೂ ಅಲ್ಲಿ. ಹಾಗಾಗಿ ಅಲ್ಲೇ ಸ್ಟೇ ಆಗಿಬಿಟ್ಟು 3 ಗಂಟೆಗೆ ಬಂದು ನಾನು ಮೇಕಪ್ ಎಲ್ಲ ಮಾಡಿಕೊಟ್ಟೆ. ಮೇಕಪ್ ಎಲ್ಲ ಮುಗೀತು, ಹಾಗಾಗಿ ಈ ಪೂಜೆದೆಲ್ಲ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೆ. ಅದೆಲ್ಲ ಮುಗಿಸ್ಕೊಂಡು ನಾನು ಟಿಫನ್ ಮಾಡಿಕೊಂಡು ಸತ್ಯನಾರಾಯಣ ಪೂಜೆ ಇತ್ತು. ಹಾಗಾಗಿ ಪೂಜೆ ಬಿಟ್ಟು ಏನು ಒಟ್ಟಿಲ್ಲ, ನಾನು ಅಲ್ಲೇ ಇದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿದ್ಮೇಲೆ ಫಂಕ್ಷನ್ ಊಟ ಮಿಕ್ಸ್ ಮಾಡೋಕ್ಕಾಗತ್ತಾ, ಹಾಗಾಗಿ ವೆರೈಟೀಸ್ ಊಟ ಇತ್ತು. ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾನು ಮನೆ ಕಡೆ ಹೊರಟೆ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.